ರಸ್ತೆ ಅಗಲೀಕರಣವೋ ಅಥವಾ ಅಭಿವೃದ್ಧಿ ಕಾಮಗಾರಿಯೋ ಮೊದಲು ಕೊಡಲಿ ಪೆಟ್ಟು ಬೀಳೋದೇ ಮರಗಳಿಗೆ. ಆದರೆ ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ ಮಾತ್ರ ವಿಭಿನ್ನ ಇತಿಹಾಸ ಸೃಷ್ಟಿಯಾಗಿದೆ. ಅಲ್ಲಿ ಕತ್ತರಿಸಬೇಕಾಗಿದ್ದ ಮರಗಳಿಗೆ ಇದೀಗ ಹೊಸ ಜೀವ ಸಿಕ್ಕಿದೆ. ಮಂಗಳೂರಿನ ಹೃದಯ ಭಾಗ ಮಣ್ಣಗುಡ್ಡೆ. ಅಭಿವೃದ್ಧಿ ಕಾಮಗಾರಿಗಳ ಹಿನ್ನೆಲೆಯಲ್ಲಿ ಇಲ್ಲಿದ್ದ ಮರಗಳನ್ನು ಕತ್ತರಿಸುವ ಅನಿವಾರ್ಯತೆ ಎದುರಾಗಿತ್ತು. ಆದರೆ ಪರಿಸರ ಪ್ರೇಮಿಗಳು ಮತ್ತು ಅರಣ್ಯ ಅಧಿಕಾರಿಗಳು ಈ ಮರಗಳ ಜೀವ ಉಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮರಗಳನ್ನು ಕಡಿದುರುಳಿಸುವ ಬದಲು ಅವುಗಳನ್ನು ಮರುನಾಟಿ ಮಾಡಲು ನಿರ್ಧರಿಸಲಾಯಿತು. ಮಣ್ಣಗುಡ್ಡೆಯಲ್ಲಿದ್ದ ಮರಗಳನ್ನು ಬುಡ ಸಮೇತ ಬೇರುಗಳಿಗೆ ಯಾವುದೇ ಹಾನಿಯಾಗದಂತೆ ತೆಗೆದು ಅಲ್ಲಿಂದ ಈ ಮರವನ್ನ ವಾಹನದಲ್ಲಿ ಮಂಗಳೂರಿನ ಪರಪಾದೆಯ ಶಾಲಾ ಆವರಣಕ್ಕೆ ಸಾಗಿಸಲಾಯಿತು. ಪರಪಾದೆಯ ಸರ್ಕಾರಿ ಶಾಲೆಯ ಆವರಣದಲ್ಲಿ ಈ ಮರಗಳಿಗೆ ಹೊಸ ನೆಲೆಯಾಗಿದೆ. ಶಾಲಾ ಮೈದಾನದಲ್ಲಿ ಸಿದ್ಧಪಡಿಸಲಾಗಿದ್ದ ಗುಂಡಿಗಳಲ್ಲಿ ಈ ಮರಗಳನ್ನು ಮರುನಾಟಿ ಮಾಡಲಾಗಿದೆ. ಮನಸ್ಸಿದ್ರೆ ಮಾರ್ಗ ಅನ್ನುವುದಕ್ಕೆ ಈ ಕಾರ್ಯಾಚರಣೆಯೇ ಸಾಕ್ಷಿ. ಕಾಂಕ್ರೀಟ್ ಕಾಡಾಗ್ತಾ ಇರುವ ಮಂಗಳೂರಿನಲ್ಲಿ ಮರಗಳಿಗೆ ಮರುಜೀವ ನೀಡಿದ ಈ ಪ್ರಯತ್ನ ನಿಜಕ್ಕೂ ಎಲ್ಲರಿಗೂ ಮಾದರಿ.